ಜೀವಮಾತು 1 ಕೊರಿಂಥಿಯರ್ 15ನೇ ಅಧ್ಯಾಯ 34ನೇ ವಾಕ್ಯ. ನೀತಿವಂತವರಾಗಿರಿ, ಪಾಪವನ್ನು ಬಿಟ್ಟು ಬಿಡಿರಿ. ನೀತಿವಂತವರಾಗುವುದು ಯೇಸು ಕ್ರಿಸ್ತನ ರಕ್ತದಿಂದಲೇ ನಾವು ನೀತಿವಂತವರಾಗಿದ್ದೇವೆ. ಆದರೆ ನೀತಿವಂತವರಿಗೆ ಬರುವ ಸಂಕಟಗಳು ಅನೇಕವಿದ್ದರೂ ದೇವರು ಅವುಗಳಿಂದ ಬಿಡುಗಡೆ ಮಾಡುವನು. ನೀತಿವಂತವನ ಮನೆ ಏಳಿ ಆಗುತ್ತದೆ. ನೀತಿವಂತವರ ಮನೆಯಲ್ಲಿ ದೊಡ್ಡ ನಿಧಿ ನಿಕ್ಷೇಪಗಳಿರುತ್ತದೆ. ನೀತಿವಂತವನು ಪ್ರಾರ್ಥನೆ ಮಾಡುವಾಗ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹು ಬಲವುಳ್ಳದು. ಆದರೆ ಪಾಪಗಳನ್ನು ಬಿಟ್ಟು ಬಿಡಿರಿ, ನಿಮ್ಮ ಅಪರಾಧಗಳೇ ನಿಮಗೆ ಬರುವ ಮೇಲುಗಳನ್ನು ತಡೆ ಮಾಡುತ್ತದೆ. ಆದ್ದರಿಂದ ಪಾಪಕ್ಕೆ ಒಳಗಾಗಬೇಡಿರಿ, ಪಾಪಗಳ ಬಿಟ್ಟು ದೂರ ಮಾಡಿರಿ. ಕರ್ತನು ನಿಮ್ಮ ಜೀವನದಲ್ಲಿ ಆಶೀರ್ವಾದವನ್ನು, ಮೇಲುಗಳನ್ನು ಹೇರಾಳವಾಗಿ ದಯಪಾಲಿಸುವನು. ಗಾಡ್ ಬ್ಲೆಸ್ ಯು. ಆಮೇನ್, ಆಮೇನ್.